ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹೆರೋನ್ನ ಸೂತ್ರ ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಪಾರ್ಶ್ವಬಾಹುಗಳ ಅಳತೆ 60 ಮೀಟರ್ ಮತ್ತು 80 ಮೀಟರ್ ಹಾಗೂ ಕರ್ಣದ ಉದ್ದ 100 ಮೀಟರ್. ಓಕೆ, ಸೊ ಕರ್ಣದ ಉದ್ದ 100 ಮೀಟರ್ ಆದರೆ ಆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. ಸೊ ಆಯ್ಕೆ ಎ 2400 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಬಿ 4800 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಸಿ 9600 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಡಿ 1200 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು 60 ಮೀಟರ್, ಬಿ ಈಸ್ ಈಕ್ವಲ್ ಟು 80 ಮೀಟರ್, ಸಿ ಈಸ್ ಈಕ್ವಲ್ ಟು 100 ಮೀಟರ್ ಇದೆ. ಓಕೆ, ಸೊ ಇಲ್ಲಿ ಎಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ 60 ಪ್ಲಸ್ 80 ಪ್ಲಸ್ 100 ಡಿವೈಡೆಡ್ ಬೈ 2. ಸೊ 60 ಪ್ಲಸ್ 80 ಪ್ಲಸ್ 100. ಓಕೆ, ಸೊ ಈಸ್ ಈಕ್ವಲ್ ಟು 240 ಆಗುತ್ತೆ. ಸೊ 240 ಡಿವೈಡೆಡ್ ಬೈ 2 ಮಾಡಿದ್ರೆ ಸೊ 120 ಬರುತ್ತೆ. ಓಕೆ, ಎಸ್ 120 ಬಂದಿದೆ. ಈಗ ಹೆರೋನ್ನ ಸೂತ್ರವನ್ನ ಉಪಯೋಗಿಸೋಣ. ಸೊ 120 ಇಂಟು 120 ಮೈನಸ್ 60, 120 ಮೈನಸ್ 80, ಸೊ 120 ಮೈನಸ್ 100. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 120 into 120 minus 60. So 60. So 120 minus 80. Okay. So is equal to 40. So 120 minus 100, 20 ಬರುತ್ತೆ. Okay. So 120 into 60 into 120 into 60 into 40. 120 into 60 into 40 into 20. Okay, so ಇದು ಸ್ಕ್ವೇರ್ ರೂಟ್ ಆಫ್ 576124. ಓಕೆ, ಸೊ ಈ ಸ್ಕ್ವೇರ್ ರೂಟ್ ಹೋದ್ರೆ ಏನಾಗುತ್ತೆ? ಇದು 2400 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ ಯಾವ್ದಾಗತ್ತೆ ಹೇಳಿ? ಇಲ್ಲಿ ಪಿ ಬಂದಿದೆ ಅಲ್ವಾ, 2400 ಬಂದಿದೆ ಇಲ್ಲಿ ಇದರ ವಿಸ್ತೀರ್ಣ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಸೊ ಸಮಾಂತರ ಚತುರ್ಭುಜ, ಸೊ ಈ ತ್ರಿಭುಜ ಮತ್ತು ಈ ತ್ರಿಭುಜಗಳು ಕೂಡಿದ್ರೆ ಏನಾಗುತ್ತೆ? ಸಮಾಂತರ ಚತುರ್ಭುಜ ಆಗತ್ತೆ. ಸೊ ನಾವು ಕೇವಲ ಇದರ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಿದ್ದೇವೆ ಅಲ್ವಾ. ಸೊ ಹಾಗಾದ್ರೆ ಇದನ್ನ ಡಬಲ್ ಮಾಡಿದ್ರೆ ನಮ್ಗೆ ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಿಗತ್ತೆ. ಹಾಗಾಗಿ 2400 ಇಂಟು 2 ಮಾಡಿ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 4800 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದೇನ್ ಹೇಳಿ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.